ನಮಸ್ಕಾರ ಸ್ನೇಹಿತರೆ. ಲೋಕಸಭಾ ಚುನಾವಣೆ ಫಲಿತಾಂಶ ನಿನ್ನೆ ಬಂತು. ಎನ್ಡಿಎ ಮೈತ್ರಿಕೂಟ 19 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆದ್ದಿದ್ರೆ, ಕಾಂಗ್ರೆಸ್ ಒಂಟಿಯಾಗಿ 9 ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆದ್ದಿದೆ. ಇದರ ಬೆನ್ನಲ್ಲೇ ಈಗ ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ನಡೆಯೋದಕ್ಕೆ ಶುರುವಾಗಿದೆ. ಅದರಲ್ಲೂ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಮುಂದೆ ನಡೆಯೋದು ನಿಶ್ಚಿತ. ಈಗ ರಾಜ್ಯದಲ್ಲಿ ಅತ್ಯಂತ ಕುತೂಹಲ ಕೆರಳಿಸಿರ್ತಕ್ಕಂತ ಒಂದು ಕ್ಷೇತ್ರ ಗಮನ ಸೆಳೀತಾ ಇದೆ. ಅದು ಚಿಕ್ಕಬಳ್ಳಾಪುರ ಕ್ಷೇತ್ರ. ಅದು ಅಲ್ಲಿಯ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆಯ ವಿಚಾರ. 24ರ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಗೆಲ್ತಾ ಇದ್ದಂತೆ ಈ ಕಡೆ ಪ್ರದೀಪ್ ಈಶ್ವರ್ ಅವರು ತಾವು ಕೊಟ್ಟಂತ ಮಾತಿಗೆ ಬದ್ಧರಾಗಿ ರಾಜೀನಾಮೆ ನೀಡಬೇಕು ಅನ್ನುವಂತಹ ಆಗ್ರಹಗಳು ರಾಜ್ಯಾದ್ಯಂತ ಈಗ ಕೇಳಿ ಬರ್ತಾ ಇದೆ. ಡಾಕ್ಟರ್ ಸುಧಾಕರ್ ಅವರೇನಾದ್ರೂ ಒಂದೇ ಒಂದು ಮತಗಳಿಂದ ನನ್ನ ಕ್ಷೇತ್ರದಲ್ಲಿ ಲೀಡ್ ತಗೊಂಡಿದ್ದೆ ಆದರೆ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರು ಗೆದ್ದಿದ್ದೆ ಆದರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಡ್ತೇನೆ ಅಂತ ಸವಾಲಾಕಿದ್ರು ಪ್ರದೀಪ್ ಈಶ್ವರ್ ಅವರು ಚುನಾವಣೆಗೂ ಮುಂಚೆ. ಈಗ ಚುನಾವಣೆ ಮುಗಿದಿದೆ, ರಿಸಲ್ಟ್ ಬಂದಿದೆ. ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಲೀಡು ತಗೊಂಡಿದ್ದಾರೆ, ಗೆದ್ದು ಇದ್ದಾರೆ. ಈಗ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡ್ತಾರಾ? ಈಗ ಪ್ರದೀಪ್ ಈಶ್ವರ್ ಅವರು ಸಂಪೂರ್ಣವಾಗಿ ಉಲ್ಟಾ ಹೊಡೆದಿದ್ದಾರೆ. ಕೆ ಸುಧಾಕರ್ ಅವರು ಅಂತೂ ಸುಮಾರು 1.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ, ದೊಡ್ಡ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಇದರ ನಡುವೆ ಈಗ ಪ್ರದೀಪ್ ಈಶ್ವರ್ ಅವರು ತಾವೇ ಕೊಟ್ಟಂತ ಮಾತಿನಿಂದ ಹಿಂದೆ ಸರಿದಿದ್ದಾರೆ, ಉಲ್ಟಾ ಹೊಡೆದಿದ್ದಾರೆ. ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅನ್ನುವುದರ ಬಗ್ಗೆ ಕುತೂಹಲ ಇತ್ತು. ರಿಸಲ್ಟ್ ಬಂದಾಯ್ತು, ಆ ಕುತೂಹಲಕ್ಕೆ ತೆರೆನೂ ಬಿತ್ತು. ಈಗ ಎಲ್ಲ ಕಡೆ ಚರ್ಚೆ ಆಗ್ತಾ ಇರತಕ್ಕಂತ ವಿಚಾರ ಏನಪ್ಪಾ ಅಂದ್ರೆ ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆಯ ವಿಚಾರ. ನಿಮಗೆ ಈಗಾಗ್ಲೇ ಗೊತ್ತು, ಪ್ರದೀಪ್ ಈಶ್ವರ್ ಅವರು ಮಾತಿನ ಮಲ್ಲ ಅಂತ. ಟ್ರೋಲರ್ಸ್ ಗಳಿಗಂತೂ ಪ್ರದೀಪ್ ಈಶ್ವರ್ ಅವರು ದೊಡ್ಡ ಮಟ್ಟದಲ್ಲಿ ಕಂಟೆಂಟ್ ಕೊಡ್ತಾರೆ. ಆಗಾಗ ಟ್ರೋಲ್ಗೂ ಸಹ ಪ್ರದೀಪ್ ಈಶ್ವರ್ ಅವರು ಒಳಗಾಗ್ತಾ ಇರ್ತಾರೆ. ಈ ಹಿಂದೆ ರಕ್ಷಾರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಪ್ರಚಾರ ಮಾಡ್ತಾ ಇರುವ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನ ಕ್ಷೇತ್ರದಲ್ಲಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಕ್ಷಾರಾಮಯ್ಯ ವಿರುದ್ಧವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಏನಾದ್ರು ಒಂದೇ ಒಂದು ಲೀಡ್ ತೆಗೆದುಕೊಂಡ್ರು, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರು ಗೆದ್ರು, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಚಾಲೆಂಜ್ ಹಾಕಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ. ಈಗ ಜನ ಕೇಳ್ತಾ ಇರೋದು ಅದನ್ನೇ, ನೀವು ಹಿಂದೆ ಕೊಟ್ಟಂತ ಮಾತಿಗೆ ಬದ್ಧರಾಗಿ ರಾಜೀನಾಮೆ ಕೊಡಿ ಅಂತ. ಸೋಷಿಯಲ್ ಮೀಡಿಯಾ ಪೇಜ್ ಗಳಲ್ಲಿ ಪ್ರದೀಪ್ ಈಶ್ವರ್ ಅವರು ಈಗ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ. ಜನ ಕೇಳ್ತಾ ಇದ್ದಾರೆ, ಪ್ರದೀಪ್ ಈಶ್ವರ್ ಅವರೇ ಎಲ್ಲಿದ್ದೀರಾ? ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದ ನಿಮ್ಮದೇ ಮಾತನ್ನ ಉಳಿಸಿಕೊಳ್ಳಿ, ರಾಜೀನಾಮೆ ಕೊಡಿ ಅಂತ. ಬಿಜೆಪಿ ಅವರಿಗೂ ಸಹ ಇದು ದೊಡ್ಡ ಮಟ್ಟದ ಅಸ್ತ್ರ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ ಇದರಿಂದ ಇರುಸು ಮುರುಸಾಗಿದೆ. ಸ್ನೇಹಿತರೆ, ರಕ್ಷಾರಾಮಯ್ಯ ಅವರು ಎಲ್ಲ ಸುತ್ತುಗಳಲ್ಲೂ ಹಿನ್ನಡೆ ಅನುಭವಿಸಿದ್ರು. ಸುಧಾಕರ್ ಅವರು ಹೆಚ್ಚು ಕಡಿಮೆ ಪ್ರಾರಂಭದಿಂದಲೂ ಮುನ್ನಡೆ ಕಾಯ್ದುಕೊಂಡು ಕಡೆಯ ಕ್ಷಣದಲ್ಲಿ ದೊಡ್ಡ ಅಂತರ ಅಂದ್ರೆ 162,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ರಕ್ಷಾರಾಮಯ್ಯ ಅವರನ್ನು ಸೋಲಿಸಿದ್ದಾರೆ ಚುನಾವಣೆಯಲ್ಲಿ. ಈ ವಿಚಾರವಾಗಿ ಪ್ರತಾಪ್ ಸಿಂಹರವರ ಎಂಟ್ರಿ ಸಹ ನಿನ್ನೆ ಆಗಿತ್ತು. ಈ ಹಿಂದೆ ಪ್ರದೀಪ್ ಈಶ್ವರ್ ಅವರು ಸಹ ಪ್ರತಾಪ್ ಸಿಂಹರಿಗೆ ಟಾಂಗ್ ಕೊಟ್ಟು ಕೆಣಕಿದ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರದೀಪ್ ಈಶ್ವರ್ ಮತ್ತು ಪ್ರತಾಪ್ ಸಿಂಹ ಅವರ ನಡುವೆ ವಾಕ್ ಸಮರ ನಡೆದಿತ್ತು, ಜಿದ್ದಾಜಿದ್ದಿ ನಡೆದಿತ್ತು. ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ರಿಸಲ್ಟ್ ಬಂದಿದೆ. ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ಅವರು ಗೆದ್ದಿದ್ದಾರೆ. ಈಗ ಮತ್ತೊಮ್ಮೆ ಪ್ರತಾಪ್ ಸಿಂಹರವರು ಟ್ವೀಟ್ ಮಾಡೋ ಮೂಲಕ ಕೆಲವೇ ಗಂಟೆಗಳಲ್ಲಿ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆ ಕೊಡಲಿದ್ದಾರೆ ಅಂತ ಕಾಲೆಳೆದಿದ್ದಾರೆ. ಸ್ನೇಹಿತರೆ, ಈ ಹಿಂದೆ ಪ್ರದೀಪ್ ಈಶ್ವರ್ ಅವರೇ ಹೇಳ್ಕೊಂಡಿರುವ ಹಾಗೆ ತಾವು ಮಾತಿಗೆ ತಪ್ಪೋರಲ್ಲ, ಹಾಗಾಗಿ ಅವರು ರಾಜೀನಾಮೆ ಕೊಡ್ತಾರೆ ಅಂತ ರಾಜ್ಯದ ಜನ ಅಂದ್ಕೊಂಡಿದ್ದಾರೆ. ಕೇವಲ ಚಿಕ್ಕಬಳ್ಳಾಪುರ ಅಲ್ಲ, ರಾಜ್ಯದ ನಾನಾ ಕಡೆಯಿಂದ ರಾಜೀನಾಮೆ ನೀಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇರೋದಂತೂ ಸತ್ಯ. ಇಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಕಂದವಾರ ಪ್ರದೀಪ್ ಈಶ್ವರ್ ಅವರ ಮನೆಯ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಹೀಗಾಗಿ ಪ್ರದೀಪ್ ಈಶ್ವರ್ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಅಂದ್ರೂ ತಪ್ಪಾಗಲ್ಲ. ನಿನ್ನೆ ತಡರಾತ್ರಿ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಶಾಸಕರ ಪ್ರದೀಪ್ ಈಶ್ವರ್ ಅವರ ಮನೆಯ ಕಿಟಕಿಯ ಗಾಜುಗಳು ಪುಡಿ ಪುಡಿಯಾಗಿದೆ. ಸುಮಾರು 4 ಜನ ಹುಡುಗರು ಈ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ದೃಶ್ಯಾವಳಿಗಳು ರೆಕಾರ್ಡ್ ಆಗಿದೆ. ಯಾವಾಗ ಸಿಸಿಟಿವಿ ಕ್ಯಾಮೆರಾದ ಸೆನ್ಸಾರ್ಗಳು ಆನ್ ಆಯ್ತೋ ಆಗ ಆ ಹುಡುಗರು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ.
ಆದ್ರೂ ಸಹ ಮನೆಗೆ ಡ್ಯಾಮೇಜ್ ಮಾಡಿದರೆ, ಕಿಟಕಿಯ ಗಾಜುಗಳು ಪುಡಿ ಪುಡಿ ಆಗಿದೆ. ಈ ಎಲ್ಲದರ ಬಗ್ಗೆ ಶಾಸಕರ ಮನೆಯವರು ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರು ಸಹ ಶಾಸಕರ ಮನೆಗೆ ಭೇಟಿ ಕೊಟ್ಟು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸಿಬ್ಬಂದಿಗಳಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಈಗ ಪ್ರದೀಪ್ ಈಶ್ವರ್ ಅವರು ಸಹ ತಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಂತ ಸ್ಟೇಟ್ಮೆಂಟ್ ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರದ್ದೇ ಹೇಳಿಕೆಗೆ ಈಗ ಬದ್ಧರಾಗಿಲ್ಲ, ಉಲ್ಟಾ ಹೊಡೆದಿದ್ದಾರೆ. ಸುಧಾಕರ್ ಅವರು ಗೆದ್ರೆ ತಾನು ರಾಜೀನಾಮೆ ಕೊಡ್ತೀನಿ ಅಂದಿದ್ದಂತಹ ಪ್ರದೀಪ್ ಈಶ್ವರ್ ಅವರು ಈಗ ಸುಧಾಕರ್ ಅವರ ರಾಜೀನಾಮೆ ಕೊಡ್ಲಿ ಅಂತ ಸುಧಾಕರ್ಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಹೇಳೋದೇನಪ್ಪಾ ಅಂದ್ರೆ, ನಾನು ನನ್ನ ಮಾತಿಗೆ ಬದ್ಧನಾಗಿರ್ತೀನಿ, ಸುಧಾಕರ್ ಅವರು MP ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿ, ನಾನು ರಾಜೀನಾಮೆ ಕೊಡ್ತೀನಿ, ಇಬ್ಬರು ಎಲೆಕ್ಷನ್ಗೆ ಮತ್ತೊಮ್ಮೆ ಹೋಗೋಣ. ಇದುವರೆಗೂ ನಾನು ಅವರಿಗೆ ಸಾಕಷ್ಟು ಬಾರಿ ಸವಾಲ್ ಹಾಕಿದ್ದೇನೆ, ಆದ್ರೆ ಅವರು ನನ್ನ ಸವಾಲನ್ನು ಸ್ವೀಕರಿಸಿಲ್ಲ. ಈಗಲೂ ಕೂಡ ನಾನು ನನ್ನ ಮಾತಿಗೆ ಬದ್ಧನಾಗಿದ್ದೇನೆ ಅಂತ ಪ್ರದೀಪ್ ಈಶ್ವರ್ ಅವರು ಉಲ್ಟಾ ಹೊಡೆದಿದ್ದಾರೆ. ಮುಂದುವರೆದು ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ರಕ್ಷಾರಾಮಯ್ಯ ಅವರ ಸೋಲಿಗೆ ಕಾರಣಗಳನ್ನು ಸಹ ಪಟ್ಟಿ ಮಾಡಿದ್ದಾರೆ. ರಕ್ಷಾರಾಮಯ್ಯ ಅವರು ಯಾರನ್ನ ನಂಬಿಕೊಂಡಿದ್ರು ಆ ಬೆಂಬಲಿಗರೇ ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದ ರಾಜಕೀಯ ಇತಿಹಾಸ ರಕ್ಷಾರಾಮಯ್ಯ ಅವರಿಗೆ ಹೊಸದು, ಅವರಿಗೆ ಗೊತ್ತಿಲ್ಲ. ಆದ್ರೆ ನಾನು ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರೋದ್ರಿಂದಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸೋಲಿಸಿದ್ದೆ ಅಂತಾರೆ ಪ್ರದೀಪ್ ಈಶ್ವರ್ ಅವರು. ರಕ್ಷಾರಾಮಯ್ಯ ಅವರಿಗೆ ನಾನು ಈ ಹಿಂದೆನೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದೆ, ತಿಳಿ ಹೇಳಿದ್ದೆ, ಕೆಲವರನ್ನ ನೀವು ನಂಬಬೇಡಿ, ಅವರು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ. ಆದ್ರೆ ಅವರು ನನ್ನ ಮಾತು ಕೇಳಲಿಲ್ಲ. ಸುಧಾಕರ್ ಅವರನ್ನ ನಾನು ಈ ಹಿಂದೆ ಸೋಲಿಸಿದ್ದೆ, ಹಾಗಾಗಿ ಅವರನ್ನು ಸೋಲಿಸೋದು ಹೇಗೆ ಅನ್ನೋ ಸ್ಟ್ರಾಟಜಿ ನನಗೆ ಗೊತ್ತು. ಆದ್ರೆ ಅವರು ಅದನ್ನ ಕೇಳಲಿಲ್ಲ, ಇದೇ ಅವರ ಸೋಲಿಗೆ ಕಾರಣ ಅಂತ ರಕ್ಷಾರಾಮಯ್ಯ ಅವರ ಸೋಲಿಗೆ ಕಾರಣನೂ ಸಹ ಕೊಡ್ತಾರೆ ಪ್ರದೀಪ್ ಈಶ್ವರ್ ಅವರು. ಇನ್ನು ಅವರು ತಮ್ಮ ಮನೆ ಮೇಲಾದಂತ ಕಲ್ಲು ತೂರಾಟದ ಬಗ್ಗೆ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಲೆಕ್ಷನ್ ಆದ್ಮೇಲೂ ಸಹ ದ್ವೇಷ ರಾಜಕಾರಣ ಚಿಕ್ಕಬಳ್ಳಾಪುರದಲ್ಲಿ ಮುಂದುವರಿದಿದೆ ಅಂತಾರೆ. ಪ್ರತಾಪ್ ಸಿಂಹರವರು ಮಾಡಿದಂತ ಟ್ವೀಟ್ ನ ಉಲ್ಲೇಖ ಮಾಡಿ ಹೇಳ್ತಾರೆ, ಪ್ರತಾಪ್ ಸಿಂಹರವರು ತಾನು 10 ವರ್ಷ ಆಡಳಿತ ಮಾಡಿ ಅಭಿವೃದ್ಧಿ ಮಾಡಿದ್ದೇನೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ಹೀಗಿದ್ದಾಗ್ಲೂ ಸಹ ಟಿಕೆಟ್ ಯಾಕೆ ಸಿಗ್ಲಿಲ್ಲ ಅವರಿಗೆ? ಇದಕ್ಕೆ ಕಾರಣ ಅವರು ಕೊಡಲಿ, ಆಗ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರ ಪ್ರಕಟ ಮಾಡ್ತೇನೆ ಅಂತಾರೆ ಪ್ರದೀಪ್ ಈಶ್ವರ್ ಅವರು. ಸ್ನೇಹಿತರೆ, ಚಿಕ್ಕಬಳ್ಳಾಪುರ ಲೋಕಸಭಾ ವ್ಯಾಪ್ತಿನಲ್ಲಿ 6 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ರಕ್ಷಾರಾಮಯ್ಯ ಅವರಿಗೆ ಸುಧಾಕರ್ ವಿರುದ್ಧ ಹಿನ್ನಡೆಯಾಗಿದೆ. ನೀವೇ ಯೋಚನೆ ಮಾಡಿ, 1,62,000 ಮತಗಳ ಅಂತರ ಅಂದ್ರೆ ಇದೇನ್ ಕಡಿಮೆ ಲೀಡಾ? ನೆಲಮಂಗಲ ಕ್ಷೇತ್ರದಲ್ಲಂತೂ 33,000ಕ್ಕೂ ಹೆಚ್ಚು ಮತಗಳ ಲೀಡ್ ಸಿಕ್ಕಿದೆ ಕೆ ಸುಧಾಕರ್ ಅವರಿಗೆ. ಸುಮಾರು 21-22 ಸಾವಿರದಷ್ಟು ಲೀಡು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲೇ ಸಿಕ್ಕಿದೆ ಅವರಿಗೆ. ಆ ಮೂಲಕ ಕಾಂಗ್ರೆಸ್ ಶಾಸಕರು ಸಹ ಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರೂ ಸಹ ಬಿಜೆಪಿ ಅಭ್ಯರ್ಥಿ ಬಂಪರ್ ಬೆಳೆ ತೆಗೆದಿರೋದಂತೂ ನಿಜ. ಈ ನಡುವೆ ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರದ ಮೇಲೆ ಏನಾದ್ರೂ ಪರಿಣಾಮಗಳನ್ನು ಬೀರಬಹುದಾ? ಇದನ್ನು ಸಹ ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂತ ಭ್ರಷ್ಟಾಚಾರ ಬಯಲಿಗೆ ಬಂದಿದೆ. ಸಚಿವರ ತಲೆದಂಡದವರೆಗೂ ಸಹ ಈ ವಿಚಾರ ಹೋಗಿದೆ. ನಿಮಗೇನನ್ಸುತ್ತೆ? ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಅವರು 1 ಮತದಿಂದ ಲೀಡ್ ತಗೊಂಡ್ರು ಸಹ ತಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ನಿರ್ಧಾರಕ್ಕೆ ಪ್ರದೀಪ್ ಈಶ್ವರ್ ಅವರು ಬದ್ಧರಾಗಿರ್ಬೇಕಾ? ರಾಜೀನಾಮೆ ಕೊಡ್ಬೇಕಾ? ರಾಜಕೀಯದಲ್ಲಿ ಇಂಥ ಸ್ಟೇಟ್ಮೆಂಟ್ಗಳು ಮಾಮೂಲಿ, ರಾಜೀನಾಮೆ ಕೊಡಬೇಕಾಗಿಲ್ಲ ಅನ್ನುವ ನಿರ್ಧಾರ ನಿಮ್ದಾ? ಏನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.